ಪಟ್ಟ ಸಿಎಂఏ ಆಗ್ಲಿ ಸಚಿವ ಸ್ಥಾನದ್ದೇ ಆಗ್ಲಿ ಒಂದ್ ಹಂತದಲ್ಲಿ ಲಾಬಿ ಅಂತೂ ಮಾಡ್ಲೇಬೇಕಾಗತ್ತೆ. ಹಾಗೆ ಮಾಡ್ತಿರುವವರು ಯಾರ್ಯಾರು ನೋಡಿ. ಹೇಳಿದ್ದಾರೆ 30-30 ಮಾಡ್ತಾರೋ 20-40 ಮಾಡ್ತಾರೋ ಅದೇನು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಒಂದು ಅವಕಾಶ ಸಿಗ್ತದೆ. ಎಲ್ರಿಗೂ ಆಸೆ ಇರ್ತದೆ ತೀರ್ಮಾನ ಮಾಡೋದು, ಆಯ್ಕೆ ಮಾಡೋದು. ನಾನು 5 ಟರ್ಮ್ MLA ಎಲ್ಲ ಪಾರ್ಟಿಲಿ ಬಿಜೆಪಿಲಿ MLA ಆಗಿದ್ದೀನಿ, ದಳದಲ್ಲಿ MLA ಆಗಿದ್ದೀನಿ, ಕಾಂಗ್ರೆಸ್ನಲ್ಲಿ MLA ಆಗಿದ್ದೀನಿ, ಎಲ್ಲ ಪಾರ್ಟಿಯಿಂದನೂ MLA ಆಗಿದ್ದೀನಿ. ಅದಕ್ಕೆ ನಂದು ಆಸೆ ಐತೆ. ನ್ಯಾಚುರಲಿ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಕ್ಷೇತ್ರದ ಜನತೆಗೆ ಮಂತ್ರಿ ಆಗ್ಬೇಕು ಅನ್ನುವಂತ ಆಸೆ ಐತೆ. ಈ ದೇಶದಲ್ಲಿ ಮಂತ್ರಿ ಇದ್ದವನು ಭಾರತ ದೇಶದಲ್ಲಿ ಇವೆಲ್ಲ ನಾನು ಲೆಕ್ಕ ಮಾಡೋದಿಲ್ಲ. ಸಮಯಾನುಸಾರ ಇಲ್ಲಿ ಕಂಟೆಸ್ಟ್ ಮಾಡಂದ್ರೆ ಕಂಟೆಸ್ಟ್ ಮಾಡಿದ್ದೀನಿ, ಜನ ಆಶೀರ್ವಾದ ಮಾಡಿದರೆ ಕೆಲಸ ಮಾಡ್ತೀನಿ. ಅದು ಜನರಿಗೆ ನಮಸ್ಕಾರ ಮಾಡೋಣ ಆ ಗೆಲ್ಸಿರೋರು. ನಾನು ಈ ದೇಶದಲ್ಲಿ ಮಂತ್ರಿ ಇದ್ದವನು ಭಾರತ ದೇಶದಲ್ಲಿ ಇವೆಲ್ಲ ನಾನು ಲೆಕ್ಕ ಮಾಡೋದಿಲ್ಲ. ಸಮಯಾನುಸಾರ ಇಲ್ಲಿ ಕಂಟೆಸ್ಟ್ ಮಾಡಂದ್ರೆ ಕಂಟೆಸ್ಟ್ ಮಾಡಿದ್ದೀನಿ, ಜನ ಆಶೀರ್ವಾದ ಮಾಡಿದರೆ ಕೆಲಸ ಮಾಡ್ತೀನಿ. ಅದು ಜನರಿಗೆ ನಮಸ್ಕಾರ ಮಾಡೋಣ ಆ ಗೆಲ್ಸಿರೋರು. ನಾನು ಈ ದೇಶದಲ್ಲಿ ಮಂತ್ರಿ ಇದ್ದವನು ಭಾರತ ದೇಶದಲ್ಲಿ ಇವೆಲ್ಲ ಮಂತ್ರಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರಿ, ಅದನ್ನು ಗೌರವದಿಂದ ಸ್ವೀಕರಿಸ್ತೀರಿ ಮತ್ತು ಗೌರವದಿಂದ ನಡ್ಕೊಳ್ತಕ್ಕಂಥದ್ದು, ಮತ್ತು ಅದನ್ನು ಏನೇನು ಸೇವೆಯನ್ನು ಮುಟ್ಟಿಸ್ಲಿಕ್ಕೆ ಪ್ರಾಮಾಣಿಕ ಸೇವೆ ಮಾಡ್ಬೋದು ಮಾಡಲಿಕ್ಕೆ ನಾನು ಪ್ರಾಮಾಣಿಕ. ಮಂತ್ರಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರಿ, ಅದನ್ನು ಗೌರವದಿಂದ ಸ್ವೀಕರಿಸ್ತೀರಿ ಮತ್ತು ಗೌರವದಿಂದ. ಪ್ರಥಮ ಬಾರಿಗೆ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಮತ್ತು ಜಿಲ್ಲೆ ಇತಿಹಾಸದಲ್ಲಿ 11 ಸೀಟ್ಗಳನ್ನ ಗೆದ್ದಿದ್ದೀವಿ ಸಾಮೂಹಿಕ ನಾಯಕತ್ವದಲ್ಲಿ. ಸೊ ಬೆಳಗಾವಿ ದೊಡ್ಡ ಜಿಲ್ಲೆ ಇರೋದ್ರಿಂದ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಕೊಡ್ಬೇಕನ್ನುವಂತ ಒಂದು ಏನ್ ಹೇಳ್ತಾರೆ ನಮ್ಮ ಬೇಡಿಕೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಪ್ರಥಮ ಬಾರಿಗೆ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಮತ್ತು ಜಿಲ್ಲೆ ಡಿಮ್ಯಾಂಡ್ಗಳಂತೂ ಇದ್ದೇ ಇದೆ. ಆದರೆ ಸದ್ಯಕ್ಕೆ ಸರ್ಕಾರ ರಚನೆಯ ಪ್ರಾಸೆಸ್ ಶುರು ಆಗಬೇಕಲ್ಲ, ಅದರ ಭಾಗವಾಗಿ ರಾಜ್ಯಪಾಲರ ಭೇಟಿ ಮಾಡಿದ್ದಾರೆ ಕಾಂಗ್ರೆಸ್ನ ನಿಯೋಗದ ಸದಸ್ಯರು. ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕೊತ್ತಾಯವನ್ನ ಮಂಡಿಸಿ ಇದೀಗ ವಾಪಸ್ ತೆರಳುತ್ತಾ ಇದ್ದಾರೆ. ಅಲ್ಲಿಂದ ನೇರ ಪ್ರಸಾರದ ದೃಶ್ಯವನ್ನ ನ್ಯೂಸ್ 18 ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ರಾಜಭವನದಿಂದ ಒಬ್ಬೊಬ್ಬರೇ ನಾಯಕರು, ಕಾಂಗ್ರೆಸ್ನ ನಾಯಕರು ತೆರಳುತ್ತಾ ಇದ್ದಾರೆ ವಾಪಸ್. ನಾಳೆ ಮತ್ತೆ ದೆಹಲಿ ಫ್ಲೈಟ್ ಹತ್ತುತ್ತಾ ಇದ್ದಾರೆ ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರು. ಅವರ ಜೊತೆಗೆ ಒಂದಷ್ಟು ಜನ ಮಂತ್ರಿ ಪದವಿಯ ಆಕಾಂಕ್ಷಿಗಳು ಕೂಡ ಫ್ಲೈಟ್ ಹತ್ತೋ ಸಾಧ್ಯತೆಗಳಿದೆ. 20ನೇ ತಾರೀಕು ಪ್ರಮಾಣ ವಚನ, ಅದಕ್ಕೆ ಮುಂಚೆ ಆಗಬೇಕಾಗಿರೋದು ಯಾರೆಲ್ಲ ತಮ್ಮ ಜೊತೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ಲೆಕ್ಕಾಚಾರ. ಮತ್ತೆ ಸಿಂಗಲ್ ಸಿಎಂ ಸಿಂಗಲ್ ಡಿಸಿಎಂ ಆಯ್ತು. ದೆಹಲಿಯಿಂದ ಹೀಗೊಂದು ಮೆಸೇಜ್ ಬಂದಿದ್ದೇ ತಡ ನಾನು ಡಿಸಿಎಂ ಆಗ್ತೀನಿ ಅಂತ ಕನವರಿಸ್ತಾ ಇದ್ದ ಕೆಲ ಕಾಂಗ್ರೆಸ್ ನಾಯಕರು ಬುಸ್ಸುಗುಟ್ಟೋಕೆ ಶುರು ಮಾಡಿಬಿಟ್ಟಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಗಜಪ್ರಸವ ನಡೆಸಿ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಿದೆ. ಡಿ.ಕೆ. ಶಿವಕುಮಾರ್ ಅಂತೂ ನಾನೊಬ್ಬನೇ ಡಿಸಿಎಂ ಆಗಿರಬೇಕು ಅಂತ ಅಬ್ಬರಿಸಿದ್ದಾರೆ. ಡಿಕೆಶಿ ನಡೆ ಪರಮೇಶ್ವರ್ ಕಣ್ಣು ಕೆಂಪಾಗಿಸಿದೆ. ನಾನು ಡಿಸಿಎಂ ಆಗಿದ್ದೆ, ನನಗೆ ಜಾತಿ ಬಲ ಇದೆ, ನನಗೆ ಡಿಸಿಎಂ ಸ್ಥಾನ ಕೊಡಲೇಬೇಕು ಅಂತ ಅಬ್ಬರಿಸಿದ್ರು. ಡಿಸಿಎಂ ಏನಾದ್ರು ಕೇಳ್ತೀರಾ ಸರ್? ಅಲ್ಲ, ಕೇಳೋದೇನಿದೆ ಕೊಡಲೇಬೇಕು ಅವರು. ಯಾಕೆಂದ್ರೆ ನಾನು ಹಿಂದೆ ಡಿಸಿಎಂ ಇದ್ದೆ, ಕೊಡಬೇಕು ಅಂತ ಹೇಳಿ ನಾನು ನಿರೀಕ್ಷೆ ಮಾಡ್ತೀನಿ. ಏನ್ ನಿರ್ಧಾರ ಮಾಡ್ತಾರೆ, ಏನ್ ಪ್ರಕಟಣೆ ಮಾಡ್ತಾರೆ ನೋಡ್ರಿ. ಡಿ.ಕೆ. ಶಿವಕುಮಾರ್ ಹೇಳೋದ್ರಲ್ಲಿ ಅವರ ದೃಷ್ಟಿಕೋನದಲ್ಲಿ ಇರಬಹುದು, ಆದ್ರೆ ಹೈಕಮಾಂಡ್ ದೃಷ್ಟಿಕೋನ ಬೇರೆ ಇರಬೇಕಲ್ವಾ. ಹೈಕಮಾಂಡ್ ಅವರು ತೀರ್ಮಾನ ಮಾಡಬೇಕು, ಅದನ್ನ ನಾವು ನಿರೀಕ್ಷೆ ಮಾಡ್ತೀವಿ. ಡಿಸಿಎಂ ಹುದ್ದೆ ಗೌರವಕ್ಕಷ್ಟೇ, ಅದಕ್ಕೆ ಸಾಂವಿಧಾನಿಕ ಮಾನ್ಯತೆ ಇಲ್ಲ. ಅದನ್ನ ಸಮಾಧಾನಪಡಿಸೋಕೆ, ಗೌರವ ನೀಡೋಕೆ ಬಳಸಬಹುದು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ವ್ಯಂಗ್ಯವಾಡಿದ್ದಾರೆ. ಎರಡು ಇರಬಹುದು, ಅದರಲ್ಲಿ ಪ್ರಶ್ನೆ ಇಲ್ಲ. ಯಾಕಂದ್ರೆ ಒಂದು ಗೌರವ ಅಷ್ಟೇ, ಅದು ಸಾಂವಿಧಾನಿಕವಾಗಿ ಅದಕ್ಕೇನು ಎಕ್ಸ್ಟ್ರಾ ಪವರ್ಸ್ ಏನಿಲ್ಲ. ಒಂದು ಅವರಿಗೆ ಗೌರವ ಕೊಡ್ಲಿಕ್ಕೆ ಕೊಟ್ಟಂತ ಹುದ್ದೆ ಅಂತ ಅಷ್ಟೇ ಭಾವಿಸ್ಬೇಕು. ಅದ್ರಲ್ಲಿ ಬೇರೆ ಎಕ್ಸ್ಟ್ರಾ ಪವರ್ ಇಲ್ಲ. ಯಾರೇನಾದ್ರೂ ಮಾಡ್ಲಿ, ಯಾರೇನಾದ್ರೂ ಆಗ್ಲಿ, ಸರ್ಕಾರ ರಚನೆ ಆಗಿ ಗ್ಯಾರಂಟಿ ವಿತ್ ವಾರಂಟಿನಾ ಇಲ್ವಾ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗೋ ಮೊದಲೇ ಜನ ನೋ ಬಿಲ್ ಪ್ಲೀಸ್ ಅನ್ನೋದನ್ನ ರೂಢಿ ಮಾಡ್ಕೊಳ್ಬಿಡ್ತಿದ್ದಾರೆ. 5 ಗ್ಯಾರಂಟಿ ಕೊಟ್ಟು ಕಾಂಗ್ರೆಸ್ ಅಧಿಕಾರಕ್ಕೇರಿದೆ. 5 ಗ್ಯಾರಂಟಿ ಪೈಕಿ 200 ಯೂನಿಟ್ ಕರೆಂಟ್ ಬಿಲ್ ಕೂಡ ಒಂದು. ಆದ್ದರಿಂದ ಜನರು ಕರೆಂಟ್ ಬಿಲ್ ಕಟ್ಟಲ್ಲ ಅಂತಿದ್ದಾರೆ. ತುಮಕೂರಿನಲ್ಲಂತೂ ನಾವು ಕರೆಂಟ್ ಬಿಲ್ ಕಟ್ಟಲ್ಲ, ಅದ್ಯಾವ ನನ್ನ ಮಗ ಬರ್ತಾನೋ ಬರಲಿ ಎಂದು ಬೆಸ್ಕಾಂ ಸಿಬ್ಬಂದಿಗೆ ವೃದ್ಧೆ ಆವಾಜ್ ಹಾಕಿದ್ದಾರೆ. ರಾಯಚೂರಿನ ಹೂವಿನ ಬಾವಿಯಲ್ಲಿ ಬಿಲ್ ಕೇಳಿದಾಗ ಕಾಂಗ್ರೆಸ್ ಶಾಸಕ ತುರುವಿಹಾಳ ಪ್ರಚಾರಕ್ಕೆ ಬಂದಾಗ ಫ್ರೀ ಕರೆಂಟ್ ಅಂದಿದ್ದ. ಗೆಲ್ಲೋವರೆಗೂ ಒಂದು, ಗೆದ್ದ ಮೇಲೆ ಮತ್ತೊಂದ ಎಂದು ಮಹಿಳೆ ತರಾಟೆಗೆ ತೆಗೆದುಕೊಂಡಿದ್ದಾರೆ.
ಕಟ್ಬೇಡ ಅಂತ ಹೇಳ ಬಿಲ್ ಕಟ್ಟಬೇಡಿ ಅಂತ ಕಾಂಗ್ರೆಸ್ನವರು ವೋಟ್ ಹಾಕಿಸ್ಕೊಂಡ್ರು. ಹಾಗಾದ್ರೆ ಕಾಂಗ್ರೆಸ್ ಹೇಳಿದ್ದು ಬೋಗಸ ಎಂದು ಕಲಬುರಗಿ ಮಹಿಳೆ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ ಬೋಕಸ್ ಅದ ರೀ, ಅದು ಕಾಂಗ್ರೆಸ್ ಅದು ಏನದ ನೋಡಿ. ಸಿಎಂ ಘೋಷಣೆ ಬಳಿಕ ಮೊದಲ ಬಾರಿ ಟ್ವೀಟ್ ಮಾಡಿದ ಸಿದ್ದರಾಮಯ್ಯ ಎಲ್ಲ ಗ್ಯಾರಂಟಿಗಳನ್ನ ಈಡೇರಿಸಲು ಬದ್ಧ ಎಂದು ಬರೆದುಕೊಂಡಿದ್ದಾರೆ. ಈಗ ಏನೇ ನಡೀತಿರಬಹುದು, ಯಾರೇ ರಾಜ್ಯವನ್ನ ಆಳ್ತಿರಬಹುದು, ನವೆಂಬರ್ ತನಕ ಮಾತ್ರ ಇದೆಲ್ಲ. ಆಮೇಲೆ ಎಲ್ಲ ಚೇಂಜ್ ಆಗುತ್ತೆ. ಇದು ನಾವ್ ಹೇಳ್ತಿಲ್ಲ, ದಶಕಗಳಲ್ಲೇ ಕಾಣದ ಸೋಲು ಕಂಡು ಪಕ್ಷ ಸಂಘಟನೆಯ ಪಣ ಮತ್ತೆ ಹೊತ್ತಿರೋ ಜೆಡಿಎಸ್ ನಾಯಕರ ಅಂಬೋಣ. ದೇವೇಗೌಡರು ಕಟ್ಟಿ ಬೆಳೆಸಿದ್ದ ಜೆಡಿಎಸ್ ಅತಂತ್ರ ಕಾಲದಲ್ಲಿ ಅಧಿಕಾರ ಹಿಡಿದು ಬೇರೆ ಪಕ್ಷ ಅಧಿಕಾರ ಹಿಡಿದ್ರೆ ವಿಪಕ್ಷ ಸ್ಥಾನದಲ್ಲಿ ಠಿಕಾಣಿ ಕೂರುತ್ತಿತ್ತು. ಆದರೆ ಈ ಬಾರಿ ಊಹೆನೆ ಮಾಡದಂತೆ 19 ಸ್ಥಾನಕ್ಕೆ ಕುಸಿದಿದೆ. ಇಂಥ ವಿಷಮ ಸಮಯದಲ್ಲಿ ಕುಮಾರಸ್ವಾಮಿ ಚನ್ನಪಟ್ಟಣ ಕಾರ್ಯಕರ್ತರಿಗೆ ಧನ್ಯವಾದ ಹೇಳಿದ್ರು. ನವೆಂಬರ್ ವೇಳೆಗೆ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೊಸ ಬಾಂಬ್ ಬೇರೆ ಹಾಕಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತನಾಡಿದ ನಿಖಿಲ್, ಚುನಾವಣೆಯಲ್ಲಿ ಯಾರಾದರೂ ಒಬ್ಬರು ಗೆಲ್ಲಬೇಕು, ಸೋತ ಮಾತ್ರಕ್ಕೆ ನಾನು ಮನೆ ಸೇರುವ ವ್ಯಕ್ತಿಯಲ್ಲ ಎಂದಿದ್ದಾರೆ. ರಾಮನಗರದಲ್ಲಿ ನಾನು ಟೆಕ್ನಿಕಲಿ ಸೋತಿರ್ಬೋದು, ಆದರೆ ಜನಗಳನ್ನ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಪ್ರಾಮಾಣಿಕವಾಗಿ ಅವ್ರ ಸೇವೆ ಸಲ್ಲಿಸ್ತೀನಿ. ಅಧಿಕಾರ ಇರಲಿ ಇಲ್ಲದೆ ಹೋಗಲಿ, ಅವ್ರ ಕಷ್ಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸದಾಕಾಲ ಇರ್ತಾರೆ. ಥ್ಯಾಂಕ್ ಯು. ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ರೈತ ಸಂಘ ಹಾಗೂ ಬಿಜೆಪಿ ವಿರುದ್ಧ ಮನಸ್ಸೋ ಇಚ್ಛೆ ವಾಗ್ದಾಳಿ ನಡೆಸಿದ್ರು. ನನ್ನ ಜನ ಇಂಥ ಓಡಾಟದ ಮುಂದೆನೂ 80,589 ಓಟ್ ಕೊಟ್ಟಿದಾರಲ್ಲ, ಇವು ಅಪ್ಪನ ಬಿಟ್ಟು ಇದನ್ನ ಯಾರು ಇನ್ನೊಂದು ಅಡಾಟಕ್ಕಾಗಲ್ಲ.